ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನವೇಸ್ ಕಿಚನ್. ಇವತ್ತು ಪಡ್ಡು ಅದ್ರ ಜೊತೆಗೆ ತೆಂಗಿನಕಾಯಿ ಚಟ್ನಿ ಅಥವಾ ಕೊಕೊನಟ್ ಚಟ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ಪಡ್ಡು ಮಾಡಲಿಕ್ಕೆ ಒಂದು ಬೌಲಲ್ಲಿ 1 ಕಪ್ಪಷ್ಟು ರೇಷನ್ ಅಕ್ಕಿ ತೊಗೋಬೇಕು, ಮತ್ತು ಒಂದು ಅರ್ಧ ಕಪ್ಪಷ್ಟು ಉದ್ದಿನಬೇಳೆ, ಮತ್ತು ಒಂದು ಟೀ ಕಪ್ಪಲ್ಲಿ ಅರ್ಧದಿಂದ 3/4 ಕಪ್ಪಷ್ಟು ಕಡಲೆಬೇಳೆ, ಮತ್ತು 1 ಸ್ಪೂನಷ್ಟು ಮೆಂತೆ, ಮತ್ತು ಒಂದು 3/4 ಬೌಲಷ್ಟು ಅವಲಕ್ಕಿ ಹಾಕ್ಬಿಟ್ಟು ನೀಟಾಗಿ ನೀರು ಹಾಕ್ಬಿಟ್ಟು ಒಂದು 2-3 ಸತಿ ನೀಟಾಗಿ ತೊಳ್ಕೊಳ್ಳಿ. ನೀಟಾಗಿ ವಾಶ್ ಮಾಡಿಬಿಟ್ಮೇಲೆ ಇನ್ನೂ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಇದಕ್ಕೆ ಒಂದು 5 to 6 ಅವರ್ಸು ನೆನೆಯಲಿಕ್ಕೆ ಬಿಡಬೇಕು. 5 ಅವರ್ಸ್ ಆದಮೇಲೆ ಈ ರೀತಿ ನೀಟಾಗಿ ನೆಂದಿರುತ್ತೆ. ಆಗ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಬಿಟ್ಟು ನೀರು ಹಾಕ್ಕೊಂಬಿಟ್ಟು ನುಣ್ಣಗೆ ರುಬ್ಕೋಬೇಕು. ನೆನ್ಬಿಟ್ಕೊಳ್ಳಿ, ತರಿಯಾಗಿ ರುಬ್ಕೋಬಾರ್ದು, ನುಣ್ಣಗೆ ರುಬ್ಬಬೇಕು. ನುಣ್ಣಗೆ ರುಬ್ಬಿದಾಗಲೇ ದೋಸೆ ಆಗಲಿ ಪಡ್ಡಾಗಲಿ ನೀಟಾಗಿ ಬರುತ್ತೆ. ಅದೇ ರೀತಿ ಎಲ್ಲ ಅಕ್ಕಿ ಮತ್ತು ಬೇಳೆನ ರುಬ್ಕೊಬಿಟ್ಟು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಬಿಟ್ಟು ನೀಟಾಗಿ ಎಲ್ಲ ಕಲಸಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಓವರ್ನೈಟ್ ನೆನೆಯಕ್ಕೆ ಬಿಡಬೇಕು. ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡ್ತಾ ಇದ್ದೀನಿ, ಹಿಟ್ಟು ನೀಟಾಗಿ ಉಬ್ಬಿದೆ. ನಿಮ್ಗೇನಾದರೂ ಕ್ಲೈಮೇಟು ಸ್ವಲ್ಪ ಥಂಡಿ ಇದ್ದರೆ ನೀವು ನೈಟ್ 1 ಸ್ಪೂನಷ್ಟು ಉಪ್ಪು ಮಿಕ್ಸ್ ಮಾಡ್ಕೊಂಬಿಟ್ಟು ನೆನೆಯಕ್ಕೆ ಬಿಡಿ, ಆಗ ನಿಮಗೆ ಹಿಟ್ಟು ಚೆನ್ನಾಗಿ ಉಬ್ಬುತ್ತೆ. ನೆಕ್ಸ್ಟ್ ಪಡ್ಡು ಮಾಡಲಿಕ್ಕೆ ಅದಕ್ಕೆ ಒಗ್ಗರಣೆಗೆ ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿನ ತಗೋಬೇಕು. ನೆಕ್ಸ್ಟು ಕೊತ್ತಂಬರಿ ಮತ್ತು ಸ್ವಲ್ಪ ಕರಿಬೇವು ಮತ್ತು ಸಬ್ಬಕ್ಕಿ ಸೊಪ್ಪನ್ನ ನೀಟಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಬಿಟ್ಟು ನೀರಲ್ಲಿ ನೀಟಾಗಿ ವಾಶ್ ಮಾಡ್ಕೊಂಬಿಟ್ಟು ಒಂದು 4 ಮೆಣಸಿನ್ಕಾಯಿನ ಈ ರೀತಿ ಸಣ್ಣದಾಗಿ ಹಚ್ಚಿಟ್ಕೊಂಡು ಸೈಡಲ್ಲಿ ಇಟ್ಕೊಳ್ಳೋಣ. ನೆಕ್ಸ್ಟು ಪಡ್ಡಿಗೆ ಒಗ್ಗರಣೆ ಮಾಡ್ಕೊಳಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಜೀರಿಗೆ ಹಾಕಿ ಮತ್ತು ಮೆಣಸಿನ್ಕಾಯಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಸಣ್ಣದಾಗಿ ಹಚ್ಕೊಂಡಿರೋಂಥ ಈರುಳ್ಳಿನ ಹಾಕ್ಕೊಂಬಿಟ್ಟು ಲೈಟಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕು. ನೆಕ್ಸ್ಟ್ ಇದಕ್ಕೆ ಸೊಪ್ಪು ಹಚ್ಕೊಂಡಿದ್ವಲ್ಲ, ಅದು ನೀಟಾಗಿ ವಾಶ್ ಮಾಡ್ಕೊಂಬಿಟ್ಟು ಇದರಲ್ಲಿ ಸೇರಿಸ್ಬಿಟ್ಟು 1 ನಿಮಿಷ ಅದನ್ನು ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ಈ ರೀತಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ನೆಕ್ಸ್ಟು ಪಡ್ಡಿನ ಹಿಟ್ಟಿಗೆ ಸ್ವಲ್ಪ ಉಪ್ಪು ಮತ್ತು ಸೋಡಾ ಪುಡಿ ಹಾಕ್ಬಿಟ್ಟು ನೀಟಾಗಿ ಎಲ್ಲ ಕಲಿಸ್ಬಿಟ್ಟು ಒಗ್ಗರಣೆ ಹಾಕಿದ್ವಲ್ಲ, ಆ ಒಗ್ಗರಣೆನೆಲ್ಲ ಈ ರೀತಿ ಪಡ್ಡಿನ ಹಿಟ್ಟಿಗೆ ಹಾಕ್ಬಿಟ್ಟು ಎಲ್ಲ ನೀಟಾಗಿ ಕಲಸಿ. ನೀವು ಬೇಕಾದರೆ ಒಗ್ಗರಣೆಗೆ ಕ್ಯಾರೆಟ್ ಬೇಕಾದರೆ ತುರಿದ್ಬಿಟ್ಟು ಹಾಕ್ಕೋಬೋದು. ಪಡ್ಡಿಗೆ ಬೇಕಾಗಿರೋ ಬ್ಯಾಟರ್ ರೆಡಿ ಆಯಿತು. ಈಗ ಇದಕ್ಕೆ ತೆಂಗಿನಕಾಯಿ ಚಟ್ನಿನ ರೆಡಿ ಮಾಡ್ಕೊಳ್ಳೋಣ. ತೆಂಗಿನಕಾಯಿ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಫಸ್ಟು ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಒಂದು 5-6 ಮೆಣಸಿನ್ಕಾಯಿನ ಈ ರೀತಿ ಹುರಿದ್ಬಿಟ್ಟು ಒಂದು ಮಿಕ್ಸಿ ಜಾರ್ ತೊಗೊಬಿಟ್ಟು ತೆಂಗಿನಕಾಯಿ ತುರಿ ಹಾಕಬೇಕು. ತೆಂಗಿನಕಾಯಿ ತುರಿ ಹಾಕ್ಬಿಟ್ಟು ಸ್ವಲ್ಪ ಕಡಲೆ ಮತ್ತು ಒಂದು ಸ್ವಲ್ಪ ಹುಣಸೆಹಣ್ಣು ಮತ್ತು ಸ್ವಲ್ಪ ಉಪ್ಪು, ಅದ್ರ ಜೊತೆ ಒಂದು ಸ್ವಲ್ಪ ಬೆಲ್ಲ, ನೀವು ಬೇಕಾದರೆ ಇಲ್ಲಿ ಬೆಳ್ಳುಳ್ಳಿ ಸೇರಿಸ್ಕೋಬೋದು. ನೆಕ್ಸ್ಟು ಮೆಣಸಿನ್ಕಾಯಿ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಚಟ್ನಿನ ನುಣ್ಣಗೆ ರುಬ್ಕೊಳ್ಳಿ. ಚಟ್ನಿ ರುಬ್ಕೊಂಡ್ಮೇಲೆ ನೀವು ಬೇಕಾದ್ರೆ ಇದಕ್ಕೆ ಒಗ್ಗರಣೆ ಹಾಕ್ಬೋದು. ನಾನು ಇಲ್ಲಿ ಹಾಕ್ತಿಲ್ಲ, ನಮ್ಮ ಮನೇಲಿ ಒಗ್ಗರಣೆ ಇರ್ತಿದ್ದು ನಡೆಯುತ್ತೆ, ಸೊ ನಾನು ಇಲ್ಲಿ ಹಾಕಿಲ್ಲ. ನೀವು ಬೇಕಾದರೆ ಒಗ್ಗರಣೆ ಮಾಡ್ಕೊಳ್ಳಿ ಇದಕ್ಕೆ. ನೆಕ್ಸ್ಟು ಪಡ್ಡು ಮಾಡ್ಕೊಳ್ಳೋಕ್ಕೆ ಪಡ್ಡಿನ ಹೆಂಚನ್ನ ಸ್ಟವ್ ಮೇಲೆ ಇಟ್ಬಿಟ್ಟು ಚೆನ್ನಾಗಿ ಹೆಂಚು ಕಾದ್ಮೇಲೆ ಎಣ್ಣೆ ಈ ರೀತಿ ಹಾಕ್ಬಿಟ್ಟು ಎಲ್ಲ ಬಟ್ಲಕ್ಕೂ ಈ ರೀತಿ ಪಡ್ಡಿನ ಹಿಟ್ಟನ್ನ ಹಾಕ್ಕೊಳ್ಳಿ. ಇಲ್ಲಿ ನೆನ್ಪಿಟ್ಕೊಳ್ಳಿ, ಪಡ್ಡಿನ ಹಿಟ್ಟನ್ನ ಫುಲ್ ಹಾಕ್ಬಾರ್ದು, ಒಂದು ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ. ಫುಲ್ ಹಾಕೋದ್ರಿಂದ ಪಡ್ಡು ಒಳಗೆ ನೀಟಾಗಿ ಬೇಯೋದಿಲ್ಲ. ಈ ರೀತಿ ಪ್ಲೇಟ್ ಮುಚ್ಚಿಬಿಟ್ಟು 1-2 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಅದನ್ನು ಕುಕ್ ಆಗಕ್ಕೆ ಬಿಡಬೇಕು. ಹೈ ಫ್ಲೇಮ್ ಇಡಬೇಡಿ, ಹೆಂಚು ಚೆನ್ನಾಗಿ ಕಾದಿರುತ್ತಲ್ವ, ಸೊ ಕೆಳಗೆಲ್ಲ ಸೀದೋಗ್ಬಿಡುತ್ತೆ. ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಈ ರೀತಿ ಕುಕ್ ಮಾಡ್ಕೋಬೇಕು. ಕುಕ್ ಮಾಡಿಬಿಟ್ಟು ನೆಕ್ಸ್ಟ್ ಸೈಡ್ನ ಈ ರೀತಿ ತಿರುಗಿಬಿಟ್ಟು ಆ ಕಡೆನೂ ಕುಕ್ ಆಗೋದಕ್ಕೆ ಬಿಡಿ 1-2 ನಿಮಿಷ. ಸೊ ಈಗ ಪಡ್ಡು ರೆಡಿ ಆಗಿದೆ. ಇದನ್ನು ತೆಂಗಿನಕಾಯಿ ಚಟ್ನಿ ಜೊತೆ ಅಥವಾ ಟೊಮೆಟೊ ಚಟ್ನಿ ಜೊತೆ ತಿಂದರೆ ತುಂಬ ರುಚಿಯಾಗಿರುತ್ತೆ. ನೋಡಿ, ಈ ರೀತಿ ಒಳಗೆ ನೀಟಾಗಿ ಬೇಯಿಸ್ಕೋಬೇಕು. ಈ ರೆಸಿಪಿನ ಟ್ರೈ ಮಾಡಿಬಿಟ್ಟು ಹೇಗೆ ಬಂದಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ನವೇಸ್ ಕಿಚನ್. ಥ್ಯಾಂಕ್ ಯು ಫಾರ್ ವಾಚಿಂಗ್.